ಸುಗುಣ ಸುಗುಣ ಬಾರಮ್ಮ ಇಲ್ಲಿ. ಒಟ್ಟಿಗೆ ಏನು ತಿಂತೆ ನೀನು? ಹಾಂ, ಮನುಷ್ಯಳಾದ್ಮೇಲೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾರೆ ಏನು ನಮ್ಮ ಮಾಮ ಒಬ್ರಿಗೆ ಹೇಳಿದ್ರೆ ಅದೆಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಿ ತಿಳ್ಕೋಬೇಕು. ಸುಗುಣ ಬಾರಮ್ಮ ಇಲ್ಲಿ. ಮಾವ ಯಾಕೆ ಮಾವ ಕರೆದ್ರ? ಹ್ಞೂ ಬಾರಮ್ಮ, ಕರೆದೆ ಬಾ. ನಿಮ್ಮ ಅತ್ತೆ ಹೇಳಿದ್ದು ನಿನಗೂ ಅನ್ವಯಿಸುತ್ತೆ ಎಂಬುದು ಗೊತ್ತಿಲ್ಲೇನಮ್ಮ? ನಿಮ್ಮ ಅತ್ತಿಗೆ ಏನು ಹೇಳಿದ್ದೆ ನಾನು? ಏನು ಹೇಳಿದ್ದೆ ಹೇಳು? ಮಾವ ಯಾಕೆ ಮಾವ ಹಿಂಗೆ ಆಡ್ತಾ ಇದ್ದೀರಾ? ನಾನು ಅವತ್ತು ಏನು ಹೇಳಿದ್ನಮ್ಮ, ನಿಮ್ಮ ಅತ್ತೆನೆಲ್ಲ ನಿಮ್ಮನ್ನೆಲ್ಲ ನಿಲ್ಲಿಸ್ಕೊಂಡು ಬಂಬ್ಲಿಂಗವ್ರಿಗೂ ನಮಗೂ ಆಗಲ್ಲ ನೋಡ್ರಿ. ಯಾರಾನ ಹಿಂಗೆ ಮನೆ ಬಾಕ್ಲಕ್ಕೆ ಅವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಹೋದ್ರೆ ಸರಿ ಇರಲ್ಲ, ಗ್ರಾಚಾರ ನೆಟ್ಕಿರಲ್ಲ. ಅವ್ರನ್ನ ಮಾತಾಡ್ಸೋದಾಗಲಿ ಅದೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿಲ್ವೇ? ಹಾಂ, ನಿಮ್ಮ ಅತ್ತಿಗೆ ಹೋಗಿ ನಿಮ್ಮ ಅತ್ತೆ ಅಲೆ ಅನ್ನಿಸ್ಕೊಂಡು ಅವ್ರ ತಗ ಹೆಂಗೆ ಬೇಕು ಹಂಗೆ ಮಾತು ಕೇಳಿ ನಿಮ್ಮ ಅತ್ತೆ ಅಲೆ ಅನ್ನಿಸ್ಕೊಂಡು ಬಂದವಳೆ. ನೀನು ಅನ್ನಿಸ್ಕೊಂಬರ್ಬೇಕೆ ನಮ್ಮವ್ರ ಮನೆ ಬಾಕ್ಲಕ್ಕೆ ಹೋಗಿ? ಹಾಂ, ಅವ್ನಿಗೇನಮ್ಮ ಹೇಳೋದು ನೀನು? ಕರೆದು ಅಡಿಕೆ ಸೊಸಿ ತಾಮರಿದ್ರೆ ಹೇಳೋಣ, ಯಾರನ್ನ ತಕೊಂಬರಿದ್ರೆ ಅಂತ ಹೇಳಿ ಅವ್ನಿಗೇನು ಹೇಳೋದು? ನನಗೆ ಅಂತಾನೆ ಹೇಳ್ದೆ ನೀನು? ಏನು ಮಾಮ ನನ್ನ ಅಡಿಕೆ ಸೊಸಿ ಇದ್ದಾವೆ, ಯಾರನ್ನ ತಕೊಂಬರಿದ್ರೆ ಹೇಳು ಮಾಮ ಅಂತ ನನಗೆ ಹೇಳ್ದ? ಅವ್ನಿಗೆ ಹೇಳೋಂಥದ್ದೇನು ನೀನು? ಅವ್ನಿಗೆ ಯಾಕಮ್ಮ ಹೇಳ್ದೆ ನೀನು? ಆಗಲ್ಲ ಅಂಬದು ಗೊತ್ತಿದ್ರು ಯಾಕೆ ಅವ್ನಿಗೆ ಹೇಳಕ್ಕೆ ಹೋಗಿದ್ಯಾ ನೀನು? ಮಾವ ಯಾರು ಹೇಳಿದ್ದು? ನಾನು ಅವ್ರಿಗೆ ಹೇಳಿದ್ನ? ಯಾಕೆ ಮಾವ ಹಿಂಗ್ರಿ ಆಡ್ತಾ ಇದ್ರ? ಇಲ್ಲ ಮಾವ ನಾನು ಹೇಳಿಲ್ಲ. ಮುಚ್ಚಮ್ಮ ಬಾಯಿ, ಮುಚ್ಚ ಬಾಯಿ. ಸುಮ್ಮನೆ ಸುಳ್ಳು ಹೇಳ್ಬೇಡ ನೋಡು. ಸುಳ್ಳು ಹೇಳಿದ್ರೆ ಸರಿ ಇರಲ್ಲ. ನೀನು ಹೇಳ್ದ ಇಲ್ವ ಅವನಿಗೆ? ನಮ್ಮ ಅಡಿಕೆ ಸೊಸೆ ಇದ್ದಾವಣ್ಣ ತಾಮರ್ ಯಾರನ ಇದ್ದರೆ ಹೇಳೋಣ ಅಂತ ಹೇಳಿ ಅವ್ನಿಗೆ ಹೇಳ್ದೋ ಇಲ್ವೋ ನೀನು? ಹೇಳ್ದೆ ತಾನೇ? ಒಪ್ಕೋ. ಸುಮ್ಮನೆ ನಾಟಕ ಆಡ್ಬೇಡ ನನ್ನ ಹತ್ರನ. ನೋಡಿ ಹೇಳಿರ್ತೀನಿ ನಾನು ಈಗಳಮ್ಮ, ಯಾರೇ ನನಗೆ ಅಂಥ ಕೆಲಸ ಮಾಡಿದ್ರು ನಾನು ಬೇಡ ಅಂದಿದ್ದು ಮಾಡಿಕೊಡ್ದು ಅಷ್ಟೇ. ಅಲ್ಲ ನನಗೂ ಅವನಿಗೂ ಆಗಲ್ಲ ಅಂಬೋದು ಗೊತ್ತಿದ್ರೆ ಯಾಕೆ ನಾನು ಮರ್ಯಾದೆ ತೆಗಿಬೇಕು ಅಂತ ಇದೆಯೇನಮ್ಮ ನೀನು? ನಾನು ಮರ್ಯಾದೆ ತೆಗಿಬೇಕು ಅಂತ ಇದೆಯಾ? ನನಗೆ ಹೇಳೋಣ ಮಾಮ ಹಿಂಗೆ ಇದಾವ ಕಣ್ಮಮ್ಮ, ಯಾರನ್ನ ತಾಮರಿದ್ರೆ ಹೇಳು ಕರ್ಕೊಂಬ ಅಂತ ಹೇಳೋಣ. ನಾನು ಅವಾಗೆಲ್ಲ ಕರ್ಕೊಂಡು ಬಂದು ಕೊಡಿಸ್ಲಿಲ್ವೇ? ಯಾಕೆ ಇವಾಗ ಮಳೆ ಇಲ್ಲ ಏನಿಲ್ಲ, ಯಾರು ತಾಮರಿಲ್ಲ, ಅವ್ನಿಗೆ ಹೇಳೋ ಅಂಥದ್ದೇನು ನೀನು? ಅವ್ನಿಗೆ ಹೋಗಿ ಹೇಳೋ ಅಂಥದ್ದೇನು? ಯಾಕಪ್ಪ ಏನಾಯ್ತಪ್ಪ? ಹಲೋ, ನಿನ್ನ ಹೆಂಡ್ತಿಗೆ ಸ್ವಲ್ಪ ಬುದ್ಧಿ ಹೇಳು. ಹೋಗಿ ಆ ಬಂಬ್ಲಿಂಗ್ ಕುಂತಾಗೆ ನಮ್ಮ ಅಡಿಕೆ ಸೊಸೆ ಇದ್ದಾವೆ, ಯಾರನ್ನ ತಾಮರಿದ್ರೆ ಹೇಳೋಣ ಅಂತ ಹೇಳಿ ಅವ್ನಿಗೆ ಹೇಳೋ ಅಂಥದ್ದೇನು ಈ ಸುಗುಣ? ಇಲ್ಲಡ ಅಂಥದ್ದೇನ ಮಾಡಿದ್ರೆ ಅಂಬದು ಗೊತ್ತಾದ್ರೆ ಅವ್ನು ಮಾತಾಡ್ಸೋದಾಗ್ಲಿ ಕಚ್ಚಾಡ್ಸೋದಾಗ್ಲಿ ಅಂಥದ್ದು ಏನಾನ ಮಾಡಿದ್ರೆ ಅಂಬದು ನನಗೇನ ಗೊತ್ತಾದರೆ ನಿಜವಾಗ್ಲೂ ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಆವತ್ತೇ ನೀವು ಆ ಗೌಡ್ರ ಕಡೆಗೆ ಯಾವ ಮಾತಾಡ್ಕೊಂಡು ಅವರು ಇರೋರ ಕಡೆಗೆಲ್ಲ ನೀವು ಅವ್ರು ಸಾಪಟ್ಕಂತ ಹೋದ್ರೆ ಆವತ್ತೇ ಉಗಳೋಣ ಅಂತಿದ್ದೆ. ಅಲ್ಲ ಗೌಡ್ರು ಸಾಪಟ್ಕಂತ ಹೇಳಿ ಅಲ್ಲ ಲೋಸ್ಮಕ್ಕನ ಕಡೆಗೆ ಮಾತಾಡಬೇಕು ಅಂಬೋದೇನ ಐತೇನ ನಿಮಗೆ? ಗೌಡ್ರ ಕಡೆಗೆ ಮಾತಾಡ್ತೀನಿ ಅಂತ ಹೋದ್ರಲ್ಲ ನೀವು ಅವತ್ತಿಬ್ಬರು ಗಂಡ ಹೆಂಡ್ತಿ. ಅಲ್ಲ ಸುಗುಣ, ಗೊತ್ತಾಗಲ್ವೇನೆ ನಿನಗೆ? ಯಾಕೆ ಮಾತಾಡ್ಸೋಕೆ ಹೋಗಿದ್ದೆ? ನಮ್ಮ ಅಪ್ಪಗೆ ಅಯ್ಯಪ್ಪ ಆಗಲ್ಲ ಅಂಬೋದು ಗೊತ್ತಿದ್ರು ಯಾಕೆ ಮಾತಾಡ್ಸಕ್ಕೆ ಹೋಗಿದ್ದೆ ನೀನು? ಮಾವ ಮತ್ತೆ ಚೈತ್ರಕ್ಕ ಮಾತಾಡ್ಸುತ್ತಲ್ಲ, ಅಂಗನವಾಡಿಗೆ ಅಯ್ಯಮ್ಮ ರಾಜಮ್ಮ ಊಟ ಇಸ್ಕೊಬರಕ್ಕೆ ಹೋಗುತ್ತಲ್ಲ, ಗನ್ವ ಮಾತಾಡ್ಸುತ್ತೆ ಅವಕ್ಕ. ಯಾಕಪ್ಪ ಏನಾಯ್ತು? ನೀನು ಮಾಡಿರೋ ಅಲ್ಕ ಕೆಲಸನ ನಿನ್ನ ಸಶ್ ಮಾಡಿ ಅವಳಿ. ನೀನು ಅವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಹೋಗಿದ್ದೆ. ಇವಳು ಸುಗುಣ ಅವನು ಕರೆದು ನಮ್ಮ ಅಡಿಕೆ ಸೊಸೆ ಇದ್ದಾವೆ ತಾಮರಿದ್ರೆ ಹೇಳೋಣ ಅಂತ ಹೇಳಿ ದೊಡ್ಡ ಅವ್ನು ಬಿಲ್ಡಪ್ ರಾಜ ಮೊದಲೇನೆ ನಮ್ಮನ್ನು ನೋಡಿ ಹೆಂಗಸ್ರು ಅಂಕಲು ಮಾತಾಡ್ದಂಗೆ ಮಾತಾಡ್ತಾನೆ ಅಂತವ್ನಿಗೆ ನಮ್ಮ ಅಡಿಕೆ ಸೊಸೆ ಇದ್ದಾವೆ ತಕ್ಕಮ್ಮ ಕೇಳೋಣ ಅಂತ ಹೇಳಿದಾಳೆ. ನನ್ನ ಹತ್ರನೇ ಹೇಳೋಣ ಅಂತಾಳು. ಅಲ್ಲ ಕಣತ್ತೆ, ಅಯ್ಯಮ್ಮ ಯಾಕೆ ಅಂಗನವಾಡಿಗೆ ಹೋಗಲ್ವೇ? ಚೈತ್ರಕ್ಕೂ ಗನ್ವ ಮಾತಾಡ್ಸುತ್ತೆ. ಸಣ್ಣ ಸೊಸೆ ಬಸ್ರಿ, ಅದಕ್ಕೇನೆ ಅವರಿಗೆ ಊಟ ಕೊಡ್ತಾರೆ. ಬಸ್ರಿ ಹೆಂಗಸರಿಗೆ ಮೊಟ್ಟೆ ಎಲ್ಲನ ಹಾಲು ಎಲ್ಲ ಕೊಡ್ತಾರೆ. ಅದಕ್ಕೇನೆ ಹೋಗ್ತಾಳೆ, ಅವಳು ಇಸ್ಕೊಂಬತ್ತಾಳೆ. ಅವಳಿಗೆ ವಾಂತಿ ಆಗುತ್ತಂತೆ ಸಣ್ಣ ಸೊಸೆಗೆ. ಅದಕ್ಕೆ ಅವಳು ಹೋಗಿ ಇಸ್ಕೊಬತ್ತಾ ಇದ್ದಾಳೆ. ಅವರು ಕೆಲ್ಸಕ್ಕೆ ಹೋದ್ಮೇಲೆ ಅವೆಲ್ಲ ನೋಡಬಾರ್ದು, ಮಾತಾಡ್ಸಲ್ಲ ಹಿಂಗೆ ಅಂತ ಹೇಳಿ. ಈಗ ನಮ್ಮ ಮನೆಗೆ ಬಂದಮೇಲೆ ಮನೆಯಾಗ್ಳದ್ದು ಏನೈತೆ ಅದು ಅವಳು ಕೆಲಸದ ಟೈಮ್ನಾಗ ಏನು ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾಳೆ ಕಣಿ. ಇನ್ನು ಕೆಲಸದ ವಿಚಾರವಾಗಿ ಬಿಟ್ಟಾಕಮ್ಮ, ನೀನು ಕೆಲಸದ ವಿಚಾರವಾಗಿ ಬಿಟ್ಟಾಕು. ಅಲ್ಲಿ ಕೆಲಸದ್ದು ಏನೈತೆ ಅವ್ರು ಮಾಡಲೇಬೇಕು, ಮಾಡೋ ಕರ್ತವ್ಯ. ನಾನು ಅವ್ರನ್ನ ಮಾತಾಡ್ಸಲ್ಲ, ನಾನು ಅವ್ರಿಗೆ ಕೊಡಲ್ಲ ಅಂತಂದರೆ ಗೌರ್ಮೆಂಟ್ ಒಪ್ಪಲ್ಲ. ಗೌರ್ಮೆಂಟು ಎಲ್ಲರಿಗೂ ಏನು ಸಹಾಯ ಮಾಡುತ್ತೆ ಅದನ್ನ ಅವ್ರು ಏನು ಕೊಡಬೇಕೋ ಅದನ್ನ ಕೊಡ್ತಾ ಇದ್ದಾರೆ. ನೀನು ಅದನ್ನೆಲ್ಲ ಹೇಳ್ಬೇಡ, ಚೈತ್ರನ ಬಗ್ಗೆ ಹೇಳ್ಬೇಡಮ್ಮ. ನೀನು ಹೇಳ್ದೆ ತಾನೇ, ಯಾಕೆ ಹೇಳ್ದೆ? ಇಲ್ಲ ನೋಡು, ಇಂಥ ಕೆಲಸ ತಿರುಗಿ ಏನಾನ ಮಾಡಿದೀಯ ಅಂದ್ರೆ ನಾನಂತೂ ಈ ಮನೆಯಾಗ ಯಾರನ್ನೂ ಇಕ್ಕಮಲ್ಲ ನೋಡು. ಅವ್ರನ್ನೇನೇನ ಮಾತಾಡ್ಸ್ತಾರೆ ಅವ್ರ ಮನೆ ಬಾಕ್ಲಕ್ಕೆ ಹೋಗ್ಬಿಡ್ಬೇಕು ಸುತ್ತರ್ಕೊಂಡು. ಅವ್ರ ತಾಗ ನಾನು ಅನ್ನಿಸ್ಕೊಂಬಕ್ಕೆ ತಯಾರಿಲ್ಲ ಅವನಿಗೆ. ಅವನೇನು ಹೆಂಗಸ್ರು ಮಾತಾಡ್ದಂಗೆ ಮಾತಾಡ್ತಾನೆ ಕಣಮ್ಮ, ನಿನಗೆ ಗೊತ್ತಿಲ್ಲ? ಯಾಕೆ ಹೇಳ್ತು ನಮ್ಮ ಮಾಮ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ? ಸರಿ ಆಯ್ತು ಹೇಳಿ ಮಾಮ, ಮಾತಾಡ್ಸಲ್ಲಿ ಪಟ್ಟು. ಅಪ್ಪ ಇವಾಗ ನಮ್ಮ ಸೈಟು ಬೇರೆ ಹೆಸ್ರು ರಿಜಿಸ್ಟ್ರ್ ಆಗೈತಂತೆ ಕಣಪ್ಪ. ಪತ್ರ ಬೇರೆ ಕಳೆದೋಗೈತೆ, ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣಪ್ಪ. ಹೋಗಪ್ಪ ಹೋಗು, ಅವರಿಂದೆಲ್ಲ ಸುತ್ತಾರ್ಕೊಂಡು ಹೋಗಿದ್ದಲ್ಲ, ನಾನು ಅವ್ರ ಕಡೆಗೆ ಇರ್ತೀನಿ ಅಂತ ಹೇಳಿ ಲೋಸ್ಮಕ್ಕನ ಕಡೆಗೆ ಮಾತಾಡಿದ್ರೆ ಅವತ್ತು. ಲೋಸ್ಮಕ್ಕನ ಕಡೆಗೆ ಇದ್ದಿದ್ರೆ ಇವತ್ತೇನೋ ಒಂದು ಎಲ್ಲಿಂದ ಅನ್ಯಾಯ ಆಗೈತೆ, ಯಾರಿಂದ ಮೋಸ ಆಗೈತೆ ಅಂತ ಕಂಡು ಹಿಡಿದು ಬುದ್ಧಿ ಕಲ್ಸಾಳ ಲೋಸ್ಮಕ್ಕ. ಎಲ್ಲಿಂದ ಏನಾಗೈತೆ ಅಂತ ಹೇಳಿ ಧೈರ್ಯ ಮುನ್ನುಗ್ಗದ. ಹೇಳು, ಅವ್ರ ಕಡೆಗೆ ಮಾತಾಡ್ದಲ್ಲ ನನಗೆ ಗೌಡ್ರು ಬೇಕು ಅಂತ ಹೇಳಿ ನೀವೆಲ್ಲನ ಅವ್ರ ಕಡೆಗೆಲ್ಲ ಮಾತಾಡಿದ್ರಲ್ಲ, ಅಂತ ಮನೆಯಾಳ್ರ ಕಡೆಗೆ ಇದ್ರಲ್ಲ ನೀವೆಲ್ಲನ. ಹೋಗ್ರಿ ಅವ್ರ ತಕ್ಕ ಹೋಗು.
ಅವ್ರ ತಕ ಹೋಗಪ್ಪ, ಅವ್ರ ತಕ ಹೋಗು. ಅಲ್ಲ ಇವಾಗ ಅಡಿಕೆ ಸೋಸಿ ಮಾರಾಕೋನು ಅವ್ನಿಗೆ ಹೇಳಿದಾನೆ, ಹೇಳೈತಿ ಸುಗುಣ. ಹಾಂ, ಇವಾಗ ಹೋಗ್ರಿ ಅವನ ತಕ್ಕೆ ಹೋಗ್ರಿ. ಅವನೇ ಎಲ್ಲನ ಏನಾಗೈತೆ ಏನು ಅಂತ ಹೇಳಿ ನ್ಯಾಯ ದೊರಕಿಸ್ಕೊಡ್ತಾನೆ. ಹೋಗ್ರಿ ಅವನ ತಕ್ಕೇನು. ಇಲ್ಲ ಕಣ್ಮಮ್ಮ, ಯಾಕೆ ಮಮ್ಮ ಹಿಂಗಂತೀಯ? ಹೋಗಲ್ಲ ಕಣ್ಮಮ್ಮ, ನಾವೇನು ಅವ್ರ ಮನೆ ಬಾಗ್ಲಕ್ಕೇನು ಸುತ್ತರ್ಕೊಂಡು ಹೋಗಿಲ್ಲ. ಅಲ್ಲ ಮಾತಾಡ್ಸಿದ್ರೆ ಅಷ್ಟೇನೆ. ಅಣ್ಣ ಯಾರನ್ನ ಗೊತ್ತಿದ್ರೆ ಹೇಳು ಅಂತ ಒಂದ್ಸತಿ ಕೇಳಿತಾ, ಅವಾಗ ಕೊಡಲ್ಲ ಅಂತ ಹೇಳಿದ್ದೆ. ಅವ ಮಾತಾಡ್ಸಲ್ಲ, ಇಲ್ಲ ಕೊಡಲ್ಲ ಅಂತ ಹೇಳಿದ್ದೆ. ಅದಕ್ಕೇನೆ ಇವಾಗ ಹೆಂಗೂ ಬಿಡತ್ತ, ತಾಂಡೋದ್ರು ಸಾಕಪ್ಪ, ನಮಗೆ ತಂದಿರೋದು ದುಡ್ಡು ಬಂದರೆ ಸಾಕಪ್ಪ ಅಂತ ಹೇಳಿ ಯಾಕೆ ಲಾಸ್ ಮಾಡ್ಕೊಂಬೋದು ಅಂತ ಹೇಳ್ದೆ ಅಷ್ಟೇ ಕಣ್ಮಮ್ಮ. ಇವಾಗ ನೀನು ಏನಾನ ಮಾಡಿ ನಮ್ಮ ಸೈಟಿಂದ ಏನಾನ ಸ್ವಲ್ಪ ಬಗೆಹರಿಸ್ಕೊಡ್ಮಮ್ಮ. ಅಲ್ಲ ಇವಳು ವಾಡೊಬ್ಲಾಳ್ ಮಾಡಪ್ಪ, ಅಮ್ಮಯ್ಯ ವಾಲಿಯಾಗ ತಾಣಾಗಿ ಇಕ್ಕೈತಂತೆ. ಗೊತ್ತಾಗಲ್ವೇ ಯಾವ ಪತ್ರಗಳ್ನ ಹೆಂಗೆ ಇಕ್ಕಬೇಕು ಅಂಬೋದು. ವಾಡೊಬ್ಳಿ ಈಗ ಇಬ್ಬರಳು ವಾಡೊಬ್ರಿ. ಯಾವ ವಸ್ತುಗಳ್ನ ಹೆಂಗೆ ಇಕ್ಕಬೇಕು ಅಂತ ಇಬ್ಬರಳಿಗೂ ಗೊತ್ತಿಲ್ಲ. ಬಾರಿ ಬಾರಿ ನಮ್ಮ ಚೈತ್ರನ ಬೀರ್ನ ನೋಡ್ಬಾರಿ ಸುಗುಣ, ಬಟ್ಟೆ ನೋಡ್ಬಾರಿ ಎಂತ ಚೆನ್ನಾಗೆ ಹೊಸ್ವೆ ಹೆಂಗೆ ಇಕ್ಕಬೇಕು, ಹಳೆವೆ ಹೆಂಗೆ ಇಕ್ಕಬೇಕು ಅಂತ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿಕ್ಕೇಳು. ನೀನು ಹಂಗಲ್ಲ, ಒಟ್ಟು ತುರುಕ್ತೀಯ ತಾಂಡಾಗಿ. ಹೇಳು, ಅದೇನು ಬೀರುಟ್ಟೆ ಹಂಗೆ ಮಾಡ್ಕೊಂಡಿದ್ದೀವಿ ಹೇಳತ್ತ. ನೀಟು ಅಚ್ಚುಕಟ್ಟಿರಬೇಕು ಹೆಣ್ಮಕ್ಳು. ಅಚ್ಚುಕಟ್ಟಿದ್ರೇನೇನೆ ಮನೆಯಾಗೆ ಗಂಡು ಮಕ್ಳಿಗೂ ಏಳಿಗೆ. ನಾವು ಹೆಣ್ಮಕ್ಳು ಕೊಳಕಾಪ್ರ ಕಲ್ತ್ರೆ ಮನೆಯಾಗೆ ಕೊಳಕಾಗಿದ್ದರೆ ಅಷ್ಟೇನು. ಏನು ಕೈ ಬಾಯಿ ಹೊತ್ತಲ್ಲ. ಏನಾನ ಮಾಡ್ಕೊಳಮ್ಮ, ನನಗೇನು ಹೇಳ್ಬೇಡ. ನೀನು ಯಾವಾಗ ಅವನು ಮಾತಾಡಿಸಿ ಹಿಂಗೆ ಹೇಳ್ದೆ ಇದೆಯಾ ಅಂಬೋದು ಗೊತ್ತಾತ. ನನಗೆ ಬಂದು ಹೇಳಿರಿ ಎಸೋ ಜನ, ಏನಣ್ಣ ನಿನ್ನ ನಿನ್ನ ಸಾಸೆ ನೀನು ನೋಡಿದ್ರೆ ಮಾತಾಡ್ಸಲ್ಲ ಅಂತ ಬಮ್ಲಿಂಗನ ಮೇಲೆ ರಿಯಾಗಾಡ್ತೀಯಾ. ನಿನ್ನ ಸಣ್ಣ ಸೊಸೆ ನೋಡಿರಿ ಬಮ್ಲಿಂಗಿಗೆ ಹೇಳುತ್ತೆ, ಅಡಿಕೆ ಸೊಸಿ ಇದ್ದಾವೆ ಯಾರನ್ನ ತಾಮರಿದ್ರೆ ಹೇಳೋಣ ಅಂತ ಹೇಳಿ ಬಮ್ಲಿಂಗಿಗೆ ಹೇಳ್ತಾ ಐತೆ ಅಂತ ಹೇಳಿದ್ರು. ನನ್ನ ಮರ್ಯಾದೆ ಎಲ್ಲೋತ್ತಲ್ಲಿ? ಎಲ್ಲೋತಮ್ಮ ನನ್ನ ಮರ್ಯಾದೆ ಎಲ್ಲಿಗೆ ಹೋತು? ಏನಾನ ಮಾಡ್ಕೊಂಡು ಹೋಗ್ರಿ. ನನಗೆ ವಿರುದ್ಧವಾಗಿ ನೀವು ಮಾತಾಡಿದ್ರ, ನನಗೆ ವಿರುದ್ಧವಾಗಿ ನೀವು ನಡ್ಕೊಂಡಿದ್ದೀರಾ ಅಂದಮೇಲೆ ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಹೋಗ್ರಿ, ಅಲ್ಲಿ ನಿಮ್ಗೆ ಬೇಕಾದ ತಕ್ಕ ಹೋಗ್ರಿ. ಅವ್ರ ಜೊತೆಗೆ ಹೋಗಿ ಅವತ್ತು ಅವ್ರ ಕಡೆಗೆ ಮಾತಾಡಿದ್ರಲ್ಲ, ಹೋಗ್ರಿ ಅವ್ರನ್ನೆಲ್ಲ ಕರ್ಕೊಂಡು ಅವ್ರನ್ನ ಕೇಳೋಗ್ರಿ ನಿಮ್ಮ ಗೌಡ್ರನ್ನ. ನೋಡತ್ತೆ ಮಾಮ ಹೆಂಗೆ ಹೇಳುತ್ತೆ. ಅಲ್ಲ ಅವ್ರನ್ನ ಕೇಳಿ ಬಗೆಹರಿಸ್ಕೊಡ್ಬೇಕಾ ಆ ಭೂತಣ್ಣಯ್ಯರನ್ನ? ನೋಡಿ ನಿಮ್ಮ ಮಗ ಹಿಂಗೆ ಹೇಳ್ತಾ ಇದ್ದಾನೆ, ಇವಾಗ ಹೆಂಗೆ ಏನು ಅಂತ ಹೇಳಿ ಎಲ್ಲ ನ್ಯಾಯ ಪಂಚಾಯತಿ ಕಲಿಯೋಕೆ ಏನಾನ ಒಂದು ಮಾಡಿಕೊಡ್ಬೇಕಾ? ನೋಡಿ ನಮ್ಮ ಮಾಮ ಅದೇ ತಲೆ ಕೆಡಿಸ್ಕೊಂಬೋದೇ ಇಲ್ಲ, ಹಂಗೆ ಹೋಗುತ್ತೆ. ಅವ್ರದ್ದಾದ್ರೆ ಹೊಲ್ದಾಗ ಹೆಂಗೆ ಕೆಲಸ ಮಾಡಿಕೊಡೋದು ಎಲ್ಲ ಮಾಡುತ್ತೆ. ನೋಡಿ ನಮ್ಮ ಸೈಟಿನ ವಿಚಾರದ ಒಂದು ಸ್ವಲ್ಪ ಸಮಸ್ಯೆ ಆಗೈತೆ ಕಣ್ಮಮ್ಮ ಅಂತ ಹೇಳಿದ್ರೆ ಅದನ್ನೇನು ತಲೆನೇ ಕೆಡಿಸ್ಕೊಂಬಂಗಿಲ್ಲ. ಹೋಗತ್ತ ನೀವತ್ತು ಘನವಾಗಿ ಲೋಸ್ ಮಕ್ಕಳ ಕಡೆಗೆ ಮಾತಾಡಬೇಕಾಗಿತ್ತು. ಗೌಡ್ರ ಕಡಿಕು ಅಂತ ಹೇಳಿ ಹಬ್ಬ ನಿಂಗ ಅಂತ ಹೇಳಿ ನೀವೆಲ್ಲ ಸೇರ್ಕೊಂಡ ಕೊಟ್ರಮ್ಮ ಪುರ್ಗಯಿ ಅಂತ ಹೇಳಿ ಅವ್ರ ಕಡೆಗೆ ಮಾತಾಡಕ್ಕೆ ಹೋದ್ರಿ ನೀವು. ಗೌಡ್ರು ಏನೋ ಒಂದಿಟ್ಟು ಕೆಲಸ ಕೊಟ್ಟಿದ್ರು ಅಂತ ಹೇಳಿ. ಇವತ್ತು ನೋಡು ಗೌಡ್ರು ಬರಲ್ಲ, ಲೋಸ್ ಮಕ್ಕಳಿಗಿದ್ರಿ ಬರೋಲ್ಲ. ಇವತ್ತು ನೀವು ಅದಕ್ಕೆ ಮತ್ತೆ ಯಾರನ್ನ ಹೆಂಗೆ ಇಕ್ಕಬೇಕು ಅಂಬೋದು ಗೊತ್ತಾಗಲ್ಲ. ನಿಮ್ಮ ಮಾಮಗೆ ಗೊತ್ತಾಗ್ದಂಗೆ ಯಾಕೆ ಒಟ್ಟು ಅವ್ರನ್ನೆಲ್ಲ ಮಾತಾಡ್ಸಕ್ಕೆ ಹೋಗ್ತೀರಾ? ನಿಮ್ಮ ಮಾಮ ಏನಿಲ್ಲ ಸಿಟ್ಟಾಗ್ಬಿಟ್ರೆ ಸುಮ್ಕಿದ್ರು ಸುಮ್ಕಿರುತ್ತೆ, ಏನಿಲ್ಲ ಸಿಟ್ಟಾಗ್ಬಿಟ್ರೆ ಬಾಯಿಗೆ ಬಂದಂಗೆ ಬೈ ಬಿಡುತ್ತೆ. ನೀವು ಯಾಕೆ ಅವ್ರ ಕಡೆಗೆ ಮಾತಾಡಕ್ಕೆ ಹೋಗಿದ್ರಿ ಅವತ್ತು? ಅಯ್ಯೋ ಈ ಊರಿನ ಗೌಡ್ರಲ್ಲಮ್ಮ, ಅದಕ್ಕೆ ಮಾತಾಡಿದ್ವಿ. ಬಿಡತ್ತ ಹೋದ್ರು ಹೋಗ್ಲಿ, ನಮಗೂ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರ, ಅದಕ್ಕೆ ಮಾತಾಡಿವಿ. ಹೆಂಗತ್ತ ಒಳ್ಳೇದಾಗುತ್ತೆ ಅಂತ ಹೇಳಿ. ನೋಡು ಲೋಸ್ ಮಕ್ಕಳ ಕಡೆಗೆ ಮಾತಾಡಿದರೆ ಅವಳು ಎಷ್ಟು ಇವತ್ತು ಅನುಕೂಲ ಮಾಡಾಳು. ಅವತ್ತು ಚೆನ್ನಾಗಿರೋದಕ್ಕೆ ಸುಗುಣಿಗೆ ಎಳೆ ಬಳ್ಳಿ ಬೆಳ್ಕಮಕ್ಕಿ ಹೇಳಿದ್ಲು ಅವ್ರು ಹೊಲ್ದಾಗಿ. ಇವಾಗ ನೋಡು ಎಷ್ಟು ಅನುಕೂಲ ಆಗದು ಇವತ್ತು. ಲೋಸ್ ಮಕ್ಕಳ ಕಡೆಗೆ ಮಾತಾಡ್ಬೇಕಾಗಿತ್ತು ನೀವು. ಏನೇ ಅಂದ್ರೂ ಅವಳಷ್ಟು ಧೈರ್ಯ ಯಾರಿಗೂ ಬರೋಲ್ಲ ನಮ್ಮ ಊರಾಗಿ. ಇನ್ಯಾರು ನಮ್ಮ ಮುಂದೆ ಬಿಡಲ್ಲ. ಬಿಡು ನಮ್ಗೆ ಯಾಕೆ ಊರಾಗ ಹೋಗೋ ಮಾರಿ ಮನೆಯಾಗೆ ಬಂದ್ಲು ಅಮ್ಮಂಗೆ ಯಾಕೆ ಅಂತಾರೆ. ಯಾರೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅಂತಾರೆ. ಆದರೆ ಲೋಸ್ ಮಕ್ಕ ಮುಂದೆ ಬಿದ್ದು ನೋಡು ಯಾತನೇ ಆಗಲಿ ಅವಳು ಧೈರ್ಯವಾಗಿದ್ದು ಮಾಡ್ತಾಳೆ. ನೀವು ಅವತ್ತು ಮಾತಾಡಬೇಕಾಗಿತ್ತು ಹೇಳತ್ತ. ಇವತ್ತು ನೋಡಿ ನಿಮ್ಮ ಅಮ್ಮನೂ ಕೇಳ್ದಂಗೆ ಆಯ್ತು, ನೀವು ಹಂಗೆ ಮಾಡಿದ್ರಿ ಅಂತ ಹೇಳಿ ಸೀಟ್ ಮಾಡ್ಕೊಳೈತೆ ನಿಮ್ಮ ಅಮ್ಮನೂ. ನಮಗೆ ಗೊತ್ತಾಗಲಿಲ್ಲ ಇದೆಲ್ಲನ ಎಂಥ ಕೆಲಸ ಆಗೋದು. ನಾನು ಬೇರೆಯೇ ಅಣ್ಣನ ಬಮ್ಲಿಂಗಣ್ಣನ ಮಾತಾಡಿಸ್ಬಿಟ್ಟೆ. ನಮ್ಮ ಮಾಮಗೆ ವಿಷಯ ಗೊತ್ತಾಯ್ತು, ನಮ್ಮ ಮಾಮ ಬೈತೈತೆ. ನಾವು ಅವತ್ತು ಲೋಸ್ಮಕ್ಕನ ಕಡಿಕೆ ಮಾತಾಡಬೇಕಾಯ್ತು, ಲೋಸ್ಮಕ್ಕನ ಕಡಿಕೆ. ಆದರೆ ಗೌಡ್ರ ಕಡಿಕೆ ಅಂತ ಗೌಡ್ರು ಕೆಲಸ ಕೊಡ್ತಾರೆ, ಅಮ್ಮವರೆಲ್ಲನ ಸಾಹುಕಾರರು ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ ಅಂತ ಹೇಳಿ ನಾವು ಅವತ್ತು ಅವ್ರ ಕಡೆಗೆ ಮಾತಾಡೀವಿ. ಎಂಥ ಕೆಲಸ ಆಗೋಯ್ತು. ಅವ್ರ ಕಡೆಗೆ ಮಾತಾಡಿ ಅಯ್ಯೋ ಇವತ್ತು ಲೋಸ್ಮಕ್ಕನ ಕಡೆಗೆ ಮಾತಾಡಿದರೆ ನಮಗೇನೋ ಒಂದು ಇವತ್ತು ನ್ಯಾಯ ದೊರಕಿಸ್ಕೊಡೋದು ಏನೋ ಬಂದು ಇವತ್ತು ಅವ್ರಿಗೇನೋ ಒಂದು ಹೇಳಿ ಹೆಂಗ ನಮ್ಗೇನೋ ಒಂದು ಮಾಡಿಕೊಡೋದು ಇವತ್ತು. ಇವಾಗ ಏನು ಮಾಡೋಕ್ಕೆ ನಮ್ಮ ಸಮಸ್ಯೆ ಯಾರ್ತಾಗ ಹೇಳ್ಕೊಂಬನಪ್ಪ ಅಮ್ಮಂಗಾಗೈತಿ. ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗ್ತೈತಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.